ರಾಹುಲ್ ಗಾಂಧಿ ಅವರೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಯಾರು ಹಿಂದೂ ಅಂತೇಳಿ ಹೇಳಿಕೊಳ್ತಾರೋ 24 ಗಂಟೆ ಹಿಂಸಾಚಾರ, ದ್ವೇಷ, ಅಸತ್ಯ ನುಡಿತಾರೆ ಅಂತೇಳಿ. ಸರ್, ನಿಜವಾಗಿ ಹಿಂದೂ ಅಂತ ಹೇಳಿದರೆ ಹಿಂಸಾವಾದ್ಯ? ಫಸ್ಟ್ ಅವರು ಹಿಂದೂ ಧರ್ಮದ ಬಗ್ಗೆ ಅವರು ತಿಳ್ಕೊಳ್ಬೇಕಾದ ವಿಚಾರ ತುಂಬ ಇದೆ. ಅವರು ವ್ಯಾಖ್ಯಾನ ಮಾಡ್ತಿರೋದು ಅದು ಪಾಶ್ಚಾತ್ಯ ಸಂಸ್ಕೃತಿ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಹಿಂದೂ ಧರ್ಮ, ಭಾರತ ದೇಶ, ಐಡಿಯಾ ಆಫ್ ನೇಷನ್ ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ಅವರು ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದು ಪ್ರತಿಪಕ್ಷ ನಾಯಕರ ಆಯ್ಕೆಯಾಗಿದ್ದು ಅದೇ ಒಂದು ಆಶ್ಚರ್ಯ. ನಿಜವಾಗಿ ಆ ಸ್ಥಾನಕ್ಕೆ ಅವರ ಯೋಗ್ಯರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅವರು. ಅದು ಅಲ್ಲದೆ ಹೊಸ ಪಾರ್ಲಿಮೆಂಟಿನ ಪ್ರಥಮ ಅಧಿವೇಶನದಲ್ಲಿ ಡಿಸ್ಕಸ್ ಮಾಡಬೇಕಾದ ವಿಚಾರ, ರಾಷ್ಟ್ರಪತಿ ಭಾಷಣಕ್ಕೆ ವಂದನೆ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರು ಮಾತಾಡ್ತಿರೋ ವಿಚಾರಗಳು ಯಾವುದು ಅಂತ ಹೇಳಿದರೆ ಯಾವುದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲದ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರ ಅಪ್ರಬುದ್ಧತೆಯನ್ನು ಎತ್ತಿ ತೋರಿಸುವಂಥ ಮಾತುಗಾರಿಕೆ ಅವರದ್ದು. ಅವರು ಹಿಂದೂ ಧರ್ಮವನ್ನು ಎಷ್ಟು ಮಟ್ಟ ದ್ವೇಷ ಮಾಡ್ತಿದ್ದಾರೆ ಅಂತ ಹೇಳಿದರೆ ಮುಸ್ಲಿಂ ತುಷ್ಟೀಕರಣದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದಾರೆ ಅವರು ಅಷ್ಟೇ, ಅವರ ಪಕ್ಷವೂ ಅಷ್ಟೇ. ಹಾಗೆ ಒಬ್ಬ ಹಿಂದೂ ಆಗಿ, ಒಬ್ಬ ಭಾರತೀಯನಾಗಿ ರಾಹುಲ್ ಗಾಂಧಿಯವರ ನಿನ್ನೆ